ಹಲೋ ಹಾಲ್ ಇವತ್ತಿನ ವಿಡಿಯೋಲಿ ಮಕ್ಕಳ ಲಂಚ್ ಬಾಕ್ಸ್ಗೆ ನ್ಯೂಟ್ರಿಷನ್ಸ್ ಇರುವಂಥ ಒಂದು ರೆಸಿಪಿನ ನೋಡೋಣ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು. ಮೊದಲು ಒಂದು ಕಡಾಯಿಗೆ 2 ರಿಂದ 3 ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿ, ನಂತರ 2 ರಿಂದ 3 ಬೆಳ್ಳುಳ್ಳಿಯನ್ನು ಚಾಪ್ ಮಾಡಿ ಆ್ಯಡ್ ಮಾಡ್ಕೊಬೇಕು. ನಂತರ ತುರಿದಿಟ್ಕೊಂಡಂಥ 1/2 ಟೀ ಸ್ಪೂನಷ್ಟು ಜಿಂಜರ್ನ ಸೇರಿಸ್ಕೊಂಡು, ಒಂದು ಕಟ್ ಮಾಡ್ಕೊಂಡಂಥ ಮೀಡಿಯಮ್ ಸೈಜ್ ಆನಿಯನ್ನ ಕೂಡ ಆ್ಯಡ್ ಮಾಡಿಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವಿಲ್ಲಿ ಜಿಂಜರ್ ಬೇಕಾದ್ರೆ ಪೀಸಸ್ ಆಗಿ ಕೂಡ ಕಟ್ ಮಾಡಿ ಆ್ಯಡ್ ಮಾಡ್ಬೋದು, ಬಟ್ ಮಕ್ಕಳ ಲಂಚ್ ಬಾಕ್ಸ್ ಆಗಿರೋದ್ರಿಂದ ನಾನಿಲ್ಲಿ ತುರಿದು ಹಾಕ್ತಾಯಿದ್ದೀನಿ. ನಂತರ ಕಟ್ ಮಾಡ್ಕೊಂಡಂಥ 1 ಕಪ್ಪಷ್ಟು ಬೀನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ 1 ಕಪ್ಪಷ್ಟು ಕ್ಯಾರೆಟ್ನ ಕೂಡ ಸೇರಿಸ್ಕೊಂಡು, ಅದಕ್ಕೆ 7 ರಿಂದ 8 ಗ್ರೀನ್ ಚಿಲ್ಲೀಸ್ನ ಕೂಡ ಚೆನ್ನಾಗಿ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು, ನಂತರ ಕ್ಯಾಪ್ಸಿಕಮ್ನು ಕೂಡ ಅಷ್ಟೇ 1 ಕಪ್ಪಷ್ಟು ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲವನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ನಾವು ಕ್ಯಾರೆಟು, ಕ್ಯಾಪ್ಸಿಕಮ್, ಬೀನ್ಸ್ ಇವೆಲ್ಲವನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಯಾಕಂದರೆ ಮಕ್ಕಳಿಗೆ ನಾವು ಲಂಚ್ ಬಾಕ್ಸ್ ಮಾಡ್ತಾ ಇರೋದ್ರಿಂದ ತುಂಬ ಜನ ಮಕ್ಕಳು ವೆಜಿಟೇಬಲ್ಸ್ನ ತಿನ್ನೋದಿಲ್ಲ. ಈ ರೀತಿ ಮಾಡಿದ್ರೆ ತಿಂತಾರೆ. ನಂತರ ನಾನಿಲ್ಲಿ 2 ರಿಂದ 3 ಟೀ ಸ್ಪೂನಷ್ಟು ಹಸಿ ಜೋಳನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಯಾಕೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ಆಯಿಲಲ್ಲಿ ಡೈರೆಕ್ಟಾಗಿ ಫಸ್ಟೇ ಹಾಕ್ಬಿಟ್ರೆ ಇದು ತುಂಬ ಕ್ರಂಚಿನೆಸ್ ಆಗಿ ಬಂದುಬಿಡುತ್ತೆ, ಸಾಫ್ಟಾಗಿ ಬರೋಲ್ಲ. ಅದರಿಂದ ತರಕಾರಿ ಎಲ್ಲ ಹಾಕ್ಕೊಂಡು ನಂತರ ನಾನಿಲ್ಲಿ ಕಾರ್ನ ಆ್ಯಡ್ ಮಾಡಿಕೊಂಡು, ನಂತರ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ 2 ಸ್ಪೂನಷ್ಟು ವಾಟರ್ನ ಅಷ್ಟೇ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 4 ನಿಮಿಷಗಳ ಕಾಲ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಎಲ್ಲವೂ ಸಾಫ್ಟಾಗಿ ಈ ರೀತಿಯಾಗಿ ಬೇಗನೆ ಬಾಯ್ಲ್ ಆಗುತ್ತೆ, ಯಾಕಂದರೆ ಸಣ್ಣದಾಗಿ ಕಟ್ ಮಾಡೋದ್ರಿಂದ. ಈಗ ನಾನು ಇದಕ್ಕೆ ಒಡೆದಿಟ್ಕೊಂಡಂಥ 2 ಮೊಟ್ಟೆಯನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆನೂ ಕೂಡ ಅಷ್ಟೇ ಡೈರೆಕ್ಟಾಗಿ ಹಾಕಿ ವೆಜಿಟೇಬಲ್ಸಲ್ಲಿ ಕಲಿಸಬಾರ್ದು. ಸ್ವಲ್ಪ ಹೊತ್ತು 1/4 ಭಾಗ ಅದು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಿಡಬೇಕು. ಈಗ ನೋಡಿ, ನಾನು 1/4 ಭಾಗ ಅಷ್ಟು ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಇದು ಬಾಯ್ಲ್ ಆಗಿದೆ. ಈಗ ಇದಕ್ಕೆ ನಾವು ವೆಜಿಟೇಬಲ್ಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಟ್ಟೆಯೊಂದಿಗೆ ಎಲ್ಲ ವೆಜಿಟೇಬಲ್ಸು ಒಂದಕ್ಕೊಂದು ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಆಲ್ರೆಡಿ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ 1 ಕಪ್ಪಷ್ಟು ರೈಸ್ನ ನಾನು ಈ ವೆಜಿಟೇಬಲ್ಸ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್ನ ಕೂಡ ಅಷ್ಟೇ ವೆಜಿಟೇಬಲ್ಸ್ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ 1 ಟೀ ಸ್ಪೂನಷ್ಟು ಚಿಕನ್ ಮಸಾಲನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಚಿಕನ್ ಮಸಾಲ ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ರೆಡಿಮೇಡ್ ಮಸಾಲೆ ಕೂಡ ಫ್ರೈಡ್ ರೈಸ್ ಸಿಗುತ್ತೆ, ಅದ್ರ ಮಸಾಲನೂ 1 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂದರೆ ಬಿರಿಯಾನಿ ಮಸಾಲೆ ಕೂಡ 1 ಟೀ ಸ್ಪೂನ್ ಆ್ಯಡ್ ಮಾಡ್ಕೊಬೋದು. ಈ ರೀತಿ ಮಾಡೋದ್ರಿಂದ ಒಂದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಮಕ್ಕಳು ಕೂಡ ಬೇಗ ಅಟ್ರಾಕ್ಟಿವ್ ಆಗಿ ತಿಂತಾರೆ. ನೋಡಿ, ಟೇಸ್ಟಿಯಾದಂಥ ಮಿಕ್ಸ್ಡ್ ವೆಜಿಟೇಬಲ್ಸ್ ಲಂಚ್ ಬಾಕ್ಸ್ ರೈಸ್ ರೆಸಿಪಿ ರೆಡಿಯಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.